ಅಂದರೆ ಎಷ್ಟು ವರ್ಷದಿಂದ ಪೈನ್ ಇತ್ತು ನಿಮಗೆ ಮಂಡಿ? ಇವಾಗ ಸ್ವಲ್ಪ ದಿನದಿಂದ 3 ತಿಂಗಳಿಂದ. ಓಕೆ, ಇವಾಗ ಹೇಗಾಗಿದೆ? ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ನಡಿಲಿಕ್ಕೆ ಆಗ್ತಾ ಇರಲಿಲ್ವಾ ನಿಮಗೆ? ಊದ್ಕೊಂಡ್ಬಿಟ್ಟಿತ್ತಾ ಅಥವಾ ಬರೀ ಪೈನ್ ಇತ್ತಾ? ಪೇನ್ ಇತ್ತು, ನಡೆಯೋಕ್ಕೆ ಅಂದರೆ ಉಳುಕದ ಥರ ಆಗೋಗಿತ್ತು. ಇವಾಗ ಸರಿ. ಮೇಡಮ್, ಫಿಸಿಯೋಥೆರಪಿಲಿ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು ಅನ್ನೋದೆಲ್ಲ ಸುಳ್ಳು. ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಮೂಳೆ ಪ್ರಾಬ್ಲಮ್ಗಳು, ಜಾಯಿಂಟ್ ಪೇನ್ಸ್ಗಳಿತ್ತು ಅಂದರೆ 1 ವೀಕ್ 10 ಡೇಸ್ ಅಥವಾ 1-2 ವೀಕ್ಸ್ ಟ್ರೀಟ್ಮೆಂಟ್ ಮುಗಿದೋಗುತ್ತೆ. ಕ್ರಾನಿಕ್ ಕೇಸಸ್, ಸ್ಟ್ರೋಕು ಅಥವಾ ಸ್ಪೈನಲ್ ಕಾರ್ಡ್ ಇಂಜುರೀಸ್ಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಲಾಂಗ್ ಟರ್ಮ್ ಅಂದಿದ ತಕ್ಷಣ ಬಂದು ಇಲ್ಲೇ ತಿಂಗಳಾನ್ಗಟ್ಟಲೆ ಇರಬೇಕು ಅನ್ನೋದೇನೂ ಇಲ್ಲ. ಇಲ್ಲಿ ಬಂದು ಸ್ಪೆಸಿಫಿಕ್ ಟೈಮ್ ಹೇಳ್ತೀವಿ, ಆ ಟೈಮಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಅವ್ರು ಮಾಡ್ಕೊಂಡು ಹೋಗ್ತು ಅಂದರೆ ಕಂಡೀಷನ್ ರಿಕವರಿ ಆಗುತ್ತೆ. ಮತ್ತು ಮಕ್ಕಳ ಬೆಳವಣಿಗೆಗಳು, ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೀವಿ. ಆ ಮಕ್ಕಳುಗಳಿಗೂ ಡೆವಲಪ್ಮೆಂಟಲ್ಗೂ ಡಿಲೇನ ನಾವು ಮೈಲ್ ಸ್ಟೋನ್ ಅಚೀವ್ ಮಾಡಿರಲ್ಲ. ತೆವಲೋದಾಗಲಿ, ತಿರುಗೋದಾಗಲಿ, ಅವೆಲ್ಲ ಮಕ್ಕಳುಗಳಿಗೆ ಬೆಳವಣಿಗೆ ಪ್ರಾಬ್ಲಮ್ಗಳಿರುತ್ತಲ್ಲ ಮೇಡಮ್, ಅದಕ್ಕೂ ಫಿಸಿಯೋಥೆರಪಿ ತುಂಬ ಉಪಯೋಗ ಆಗುತ್ತೆ. ಇವಾಗ ಫಿಸಿಯೋಥೆರಪಿಲಿ ಜಾಸ್ತಿ ಯಾವುದು ಪೈನಿಗೆ ಬರ್ತಾರೆ ಸರ್ ಇಲ್ಲಿ ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಮೇಡಮ್, ಶೋಲ್ಡರ್ ಪೇನ್, ನೆಕ್ ಪೇನ್, ಬ್ಯಾಕ್ ಪೇನ್, ನೀ ಪೇನ್, ಆ್ಯಂಕಲ್ ಪೇನ್, ಎಲ್ಲ ಜಾಯಿಂಟ್ಸ್ ಪೇನ್ಗಳಿಗೆ ಮೇನ್ ಬರ್ತಾರೆ. ಇವ್ರಿಗೆ ಮೂಳೆ ಸವೆತ ಅಂತ ಹೇಳ್ತೀವಿ, ಜಾಯಿಂಟ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು. ಮೆಡಿಕಲ್ ಟರ್ಮಲ್ಲಿ ಜಾಯಿಂಟ್ ಆಸ್ಟಿಯೋ ಆರ್ಥರೈಟಿಸ್, ಕನ್ನಡದಲ್ಲಿ ಮೂಳೆ ಸವೆತ ಅಂತ ಹೇಳ್ತೀವಿ. ಮಂಡಿ ಮೂಳೆ ಸವೆತ ಆಗಿದೆ ನೋಡಿ ಮೇಡಮ್. ಈಗ ಮಿಡ್ ಬ್ಯಾಕಲ್ಲಿ ಅಪ್ ಆಗ್ತಿದೆ ಬೆಡ್ಡು. ಫಸ್ಟು ನಾವು ಎಕ್ಸಾಮಿನ್ ಮಾಡ್ತೀವಿ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಆ ಪ್ರಾಬ್ಲಮ್ಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡಿ ಟ್ರ್ಯಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಒಂಥರ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ನಾವು ಕೊಡೋದು, ಒಂದು ಟ್ರೀಟ್ಮೆಂಟ್ ಇಲ್ಲ. ಪ್ಲಸ್ ನಾವು ಇದೆಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೆಲವು ಅಡ್ವೈಸ್ ಮಾಡ್ತೀವಿ. ಎಕ್ಸಸೈಸ್ ಆಗ್ಬೋದು, ಪೋಸ್ಚರಲ್ ಕರೆಕ್ಷನ್ಸ್ ಆಗ್ಬೋದು, ಮತ್ತು ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅದಷ್ಟೂ ಅಡ್ವೈಸ್ ಮಾಡಿ ಕಳಿಸ್ಕೊಡ್ತೀವಿ. ಎಕ್ಸಸೈಸ್ ಪ್ರೋಗ್ರಾಮ್ ಅಂದರೆ ಕೋರ್ ಸ್ಟೆಬಿಲಿಟಿ ಎಕ್ಸಸೈಸ್ ಅಂತ ಮಾಡಿಸ್ತೀವಿ. ಅದರಲ್ಲಿ ಇದು ಒಂದು ಪಾರ್ಟ್ ಆಫ್ ಎಕ್ಸಸೈಸಸ್. ಸ್ನೇಹಿತರೆ, ನಾನಿವತ್ತು ಆದಿಯೋಗಿ ನೇಚರ್ ಕ್ಯೂರಲ್ಲಿ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಲ್ಲಿದ್ದೀನಿ. ತುಂಬ ಜನ ಡಾಕ್ಟರ್ ಎಲ್ಲ ರೆಫರ್ ಮಾಡಿರ್ತಾರೆ ನಿಮಗೆ, ತುಂಬ ಜನ ಹೇಳ್ತಾ ಇರ್ತಾರೆ, ತುಂಬ ಜನ ಅಂದ್ಕೊಂಡಿರ್ತೀರ ನಾನು ಕೂಡ ಫಿಸಿಯೋಥೆರಪಿ ಮಾಡಿಸ್ಕೊಬೇಕು ಅಂತ ಹೇಳಿ. ತುಂಬ ದಿನಗಳಿಂದ ಆಪ್ರೇಷನ್ ಮಾಡಿಸಿರ್ತೀರ, ಕೈ ಕಾಲು ಯಾವುದಾದ್ರೂ ಇರ್ಬೋದು, ಆದರೆ ಆಕ್ಟಿವಿಟಿ ಮಾಡಿರಲ್ಲ, ಹಾಗೇ ಇರುತ್ತೆ, ಸ್ಟ್ರಕ್ ಆಗಿರುತ್ತೆ, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರಲ್ಲ. ಕೆಲವೊಬ್ಬರಿಗೆ ಮೈಕೈ ನೋವು ಇರುತ್ತೆ, ಮತ್ತು ಜಾಯಿಂಟ್ ಪೇನ್ ಇರುತ್ತೆ, ಕೀಲು ನೋವುಗಳಿರುತ್ತೆ. ಅದಕ್ಕೆಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಫಿಸಿಯೋಥೆರಪಿ. ಹಾಗೆ ಇಲ್ಲಿ ಎಕ್ಸ್ಪರ್ಟ್ ಆದಂಥ ಡಾಕ್ಟರ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಫಿಸಿಯೋಥೆರಪಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಮೇಡಮ್ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಂತ. ನಾನು ಫಿಸಿಯೋಥೆರಪಿ 2008 ಮಾಡಿ ಈಗ ಆಲ್ಮೋಸ್ಟ್ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾವಿಲ್ಲಿ ನ್ಯೂರೋಲಾಜಿಕಲ್ ಆರ್ಥೋಪೆಡಿಕ್ ಕಂಡೀಷನ್ಸ್ಗಳನ್ನ ಟ್ರೀಟ್ ಮಾಡ್ತಾ ಇದ್ದೀವಿ. ನೆಕ್ ಪೇಯ್ನು, ಬ್ಯಾಕ್ ಪೇಯ್ನು, ಶೋಲ್ಡರ್ ಪೇಯ್ನು, ನೀ ಪೇಯ್ನು, ಜಾಯಿಂಟ್ ಪೇಯ್ನ್ಸ್ಗಳು ಯಾವುದಿದ್ರೂ ಟ್ರೀಟ್ ಮಾಡ್ತೀವಿ ಮೇಡಮ್. ನರ್ವ್ ರಿಲೇಟೆಡ್ ಪ್ರಾಬ್ಲಮ್, ಸ್ಟ್ರೋಕು, ಪ್ಯಾರಾಲಿಸಿಸು, ಸ್ಪೈನಲ್ ಕಾರ್ಡ್ ಇಂಜುರೀಸು ಅವೆಲ್ಲ ಟ್ರೀಟ್ ಮಾಡ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅವೆಲ್ಲ ಟ್ರೀಟ್ ಮಾಡ್ತೀವಿ. ನಮ್ಮಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ಸು ವೆಲ್ ಎಕ್ವಿಪ್ಡ್. ಇವ್ರಿಗೆ ಮಂಡಿ ನೋವಿತ್ತು, ತುಂಬ ಮಂಡಿ ನೋವಿಂದ ನಡೆಯೋದಕ್ಕೂ ಆಗದೆ, ಸ್ಟೇರ್ ಕ್ಲೈಂಬಿಂಗ್ ಮಾಡೋಕ್ಕಾಗದೆ ತುಂಬ ಒದ್ದಾಡ್ತಿದ್ರು. ಅವ್ರ ಮಂಡಿ ನೋವು ಈಗ ನಮ್ಮ ಚಿಕಿತ್ಸೆ 3 ದಿನ ಆಗಿದೆ. ಹೇಗಿದೆ ಅಂತ ನೀವೇ ಕೇಳಿ ಮೇಡಮ್. ಮೇಡಮ್, ಎಲ್ಲಿಯವರು ನೀವು? ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಎಷ್ಟು ಹಳೆ ಪೈನ್ ಇದೆ ನಿಮಗೆ? ನಾವು ಬಂದು 5 ಡೇಸ್ ಆಯ್ತೇನೆ. ಓಕೆ, ಎಲ್ಲಿಂದ ಬಂದಿದ್ದು? ರಂಗಸಮುದ್ರ. ಓಕೆ, ಅಂದರೆ ಎಷ್ಟು ವರ್ಷದಿಂದ ಪೈನ್ ಇತ್ತು ನಿಮಗೆ ಮಂಡಿ? ಇವಾಗ ಸ್ವಲ್ಪ ದಿನದಿಂದ 3 ತಿಂಗಳಿಂದ. ಓಕೆ, ಇವಾಗ ಹೇಗಾಗಿದೆ? ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ನಡಿಲಿಕ್ಕೆ ಆಗ್ತಾ ಇರಲಿಲ್ವಾ ನಿಮಗೆ? ಊದ್ಕೊಂಡ್ಬಿಟ್ಟಿತ್ತಾ ಅಥವಾ ಬರೀ ಪೈನ್ ಇತ್ತಾ? ಪೇನ್ ಇತ್ತು, ನಡೆಯೋಕ್ಕೆ ಅಂದರೆ ಉಳುಕದ ಥರ ಆಗೋಗಿತ್ತು. ಇವಾಗ ಸರಿ ಸರಿ ಹೋಯ್ತಾ? ಅಂದರೆ ನೀವು ಭಯ ಇತ್ತಾ ಫಿಸಿಯೋಥೆರಪಿ ಬಗ್ಗೆ ಮುಂಚೆ? ಇಲ್ಲ, ಗೊತ್ತಿತ್ತು ಇವರು ನಮ್ಮ ಕಡೆಯವರೇ, ಅದರಿಂದ ಇದು ನಾನು ಬಂದಿರಲಿಲ್ಲ. ಆಯುರ್ವೇದಿಕ್ ಹೋಗ್ತಾ ಇದೆ. ಇವಾಗ ಫಿಸಿಯೋಥೆರಪಿಗೆ ಬಂದಿರೋ ಬೆಸ್ಟ್ ಅನಿಸ್ತು. ಓಕೆ, ತುಂಬ ಜನಕ್ಕೆ ಡೌಟ್ ಇರುತ್ತೆ ಸರ್, ಫಿಸಿಯೋಥೆರಪಿ ಮಾಡಿಸ್ಕೊಳ್ಳ ಬೇಡವಾ ಅಂತ ಹೇಳಿ. ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ರೆಗ್ಯುಲರಾಗಿ ಮಾಡಿಸ್ಕೊಬೇಕು, ಬಿಟ್ಟರೆ ಮತ್ತೆ ಪೈನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಅಂಥವ್ರಿಗೆ ಏನು ಹೇಳ್ತೀರಾ? ಮೇಡಮ್, ಫಿಸಿಯೋಥೆರಪಿಲಿ ರೆಗ್ಯುಲರ್ ಆಗಿ ಮಾಡಿಸ್ಕೋಬೇಕು ಅನ್ನೋದೆಲ್ಲ ಸುಳ್ಳು. ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶಲಿ ಮೂಳೆ ಪ್ರಾಬ್ಲಮ್ಗಳು, ಜಾಯಿಂಟ್ ಪೇನ್ಸ್ಗಳಿತ್ತು ಅಂದರೆ 1 ವೀಕ್ 10 ಡೇಸ್ ಅಥವಾ 1-2 ವೀಕ್ಸ್ ಟ್ರೀಟ್ಮೆಂಟ್ ಮುಗಿದೋಗುತ್ತೆ. ಕ್ರಾನಿಕ್ ಕೇಸಸ್, ಸ್ಟ್ರೋಕು ಅಥವಾ ಸ್ಪೈನಲ್ ಕಾರ್ಡ್ ಇಂಜುರೀಸ್ಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಲಾಂಗ್ ಟರ್ಮ್ ಅಂದಿದ ತಕ್ಷಣ ಬಂದು ಇಲ್ಲೇ ತಿಂಗಳಾನ್ಗಟ್ಟಲೆ ಇರಬೇಕು ಅನ್ನೋದೇನೂ ಇಲ್ಲ. ಇಲ್ಲಿ ಬಂದು ಸ್ಪೆಸಿಫಿಕ್ ಟೈಮ್ ಹೇಳ್ತೀವಿ, ಆ ಟೈಮಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗಿ ಅವ್ರು ಮಾಡ್ಕೊಂಡು ಹೋಗ್ತು ಅಂದರೆ ಕಂಡೀಷನ್ ರಿಕವರಿ ಆಗುತ್ತೆ. ಇವಾಗ ರೆಗ್ಯುಲರಾಗಿ ಬಂದು ವಿಸಿಟ್ ಮಾಡ್ತಾರೆ, ಇಲ್ಲಿ ಸ್ಟೇ ಆಗಲ್ಲ ಅಂತ ಹೇಳಿದ್ರು ಕೂಡ ಆ ಥರ ಇಷ್ಟು ಸೆಷನ್ ತಗೊಂಡು ಮನೆಗೆ ಹೋಗಿ ಬಂದು ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಮತ್ತು ಏನಕ್ಕೆಲ್ಲ ಫಿಸಿಯೋಥೆರಪಿ ಬೆಟರ್ ಅಂತ ಹೇಳ್ತೀರಾ ಸರ್? ಮೇಡಮ್, ಫಿಸಿಯೋಥೆರಪಿ ಜಾಯಿಂಟ್ ಪ್ರಾಬ್ಲಮ್ಗಳು ಪ್ರತಿಯೊಂದು, ಯಾವುದೇ ಒಂದು ಜಾಯಿಂಟ್ ಸಮಸ್ಯೆ ಆಗ್ಬೋದು, ಅಥವಾ ಫ್ರ್ಯಾಕ್ಚರ್ ಆದ ತಕ್ಷಣ ಅಥವಾ ಪೋಸ್ಟ್ ಆಪರೇಟಿವ್ ಅಂತ ಹೇಳ್ತೀವಿ. ಪೋಸ್ಟ್ ಆಪರೇಷನ್ ಏನಾರೊಂದು ಆದಮೇಲೆ ಜಾಯಿಂಟ್ ಸ್ಟಿಫ್ ಇರುತ್ತಲ್ಲ, ಆ ಸ್ಟಿಫ್ ಬ್ರೇಕ್ನೆಸ್ ಮಾಡೋದು ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ. ನ್ಯೂರೋಲಾಜಿಕಲ್ ಕಂಡೀಷನ್ ಅಂತ ಏನು ಹೇಳ್ತೀವಿ, ಸ್ಟ್ರೋಕ್ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು, ಮತ್ತು ಸ್ಪೈನಲ್ ಕಾರ್ಡ್ ಇಂಜುರಿ, ಪಾರ್ಕಿನ್ಸನ್ಸ್, ಆ ಥರ ನ್ಯೂರೋಲಾಜಿಕಲ್ ಕಂಡೀಷನ್ಗೂ ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ. ಮತ್ತು ತೂಕ ಜಾಸ್ತಿ ಇರ್ತಾರೆ,
ವೆಯ್ಟ್ ರಿಡಕ್ಷನ್ಗೂ ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ. ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಅಥ್ಲೀಟ್ಸ್ ಇರ್ತಾರಲ್ಲ ಮೇಡಮ್, ಅವ್ರಿಗೆ ಇಂಜುರೀಸ್ ಆಗುತ್ತೆ. ಸ್ಪೋರ್ಟ್ಸ್ ಇಂಜುರಿಗೆ ಫಿಸಿಯೋಥೆರಪಿ ಮೇಯ್ನ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್. ಮತ್ತು ಮಕ್ಕಳ ಬೆಳವಣಿಗೆಗಳು ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೀವಿ. ಆ ಮಕ್ಕಳುಗಳಿಗೂ ಡೆವಲಪ್ಮೆಂಟಲ್ಗೂ ಡಿಲೇನ ನಾವು ಮೈಲ್ಸ್ಟೋನ್ ಅಚೀವ್ ಮಾಡಿರಲ್ಲ, ತೆವಲೋದಾಗಲಿ ತಿರುಗೋದಾಗಲಿ ಅವೆಲ್ಲ. ಮಕ್ಕಳುಗಳಿಗೆ ಬೆಳವಣಿಗೆ ಪ್ರಾಬ್ಲಮ್ಗಳಿರುತ್ತಲ್ಲ ಮೇಡಮ್, ಅದಕ್ಕೂ ಫಿಸಿಯೋಥೆರಪಿ ತುಂಬ ಉಪಯೋಗ ಆಗುತ್ತೆ. ಅಂದ್ರೆ ಫಿಸಿಯೋಥೆರಪಿ ತಗೋಬೇಕು ಅಂತ ಹೇಳಿದ್ರೆ ಏಜ್ ಲಿಮಿಟ್ ಏನಿಲ್ವಾ ಸರ್? ಏಜ್ ಲಿಮಿಟ್ ಏನೂ ಇಲ್ಲ ಮೇಡಮ್. ಓಕೆ ಓಕೆ. ಅಂದ್ರೆ ನಿಮ್ಮ ಮಕ್ಕಳಿಗೂ ಹುಟ್ಟಿದ ಮಗುವಿಂದ ಹಿಡಿದು ಮೇಡಮ್ ವಯಸ್ಸಾದ ವೃದ್ಧರವರೆಗೂ ಫಿಸಿಯೋಥೆರಪಿ ಕೊಡ್ತೀವಿ. ಅಂದ್ರೆ ಕೆಲವರಿಗೆ ಆಪರೇಷನ್ ಆಗಿರುತ್ತೆ, ಆಪರೇಷನ್ ಆದ ನಂತರ ಕೈ ಹಂಗೆ ಸ್ಟ್ರಕ್ ಆಗಿರುತ್ತೆ, ಯಾವುದೇ ಒಂದು ಪಾರ್ಟ್ ಅಲ್ಲಾದ್ರೂ ಅವ್ರಿಗೂ ಫಿಸಿಯೋಥೆರಪಿ ಮೇನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಓಕೆ ಓಕೆ ಓಕೆ. ನಾನು ತುಂಬಾ ಜನ ನೋಡಿದ್ದೀನಿ, ಕೈ ಬ್ರೋಕ್ ಆದವರು ಹಂಗೆ ಕೈ ಲೈಫ್ ಲಾಂಗ್ ಹಂಗೆ ಇಟ್ಕೊಂಡಿರೋದು, ಹಿಂಗೂ ಟ್ವಿಸ್ಟ್ ಮಾಡೋಕ್ಕಾಗಲ್ಲ, ಹಿಂಗೂ ಟ್ವಿಸ್ಟ್ ಮಾಡೋಕ್ಕಾಗಲ್ಲ ಅಂಥವ್ರು ಬಂದು ತುಂಬಾ ಹಳೆ ನೋವಾದ್ರೂ ತಗೋಬಹುದು ಮೇಡಮ್. ಓಕೆ. ಇವಾಗ ಮಂಡಿ ನೋವಿದೆ ಅಂತ ಇವ್ರು ಹೇಳಿದ್ರು. ವಯಸ್ಸಾದಲ್ಲಿ ಲೇಡೀಸ್ ಅಲ್ಲಿ ಇವಾಗಿನ ಜನರೇಷನ್ ತುಂಬಾ ಹೇಳ್ತಾ ಇರೋದು, ನಾನು ತುಂಬಾ ಕೇಳ್ತಾ ಇರೋದು, 40 ವರ್ಷ ಆದ್ಮೇಲೆ ಎಲ್ರಿಗೂ ಮಂಡಿ ನೋವಿದೆ. ಡಾಕ್ಟರ್ ಆಪರೇಷನ್ಗೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅಂತ ಭಯ ಪಡ್ಕೊಂಡು ಮನೇಲಿ ಇರ್ತಾರೆ. ಯಾವುದೊಂದು ಮಸಾಜ್ ಮಾಡ್ಕೊಂಡು ಹಾಗೆ ಇಲ್ಲಿಗೆ ಬಂದ್ರೆ ಎಷ್ಟು ದಿನದಲ್ಲಿ ವಾಸಿ ಆಗುತ್ತೆ ಮೇಡಮ್? ಇಲ್ಲಿ ಮಿನಿಮಮ್ ಒಂದು 2 weeks ಆದ್ರೂ ಬರಬೇಕು ಒಂದು. ಮತ್ತೆ ಮಂಡಿ ನೋವು ಡಾಕ್ಟರ್ ಆಪರೇಷನ್ ಸಜೆಸ್ಟ್ ಮಾಡೋದು ಗ್ರೇಡ್ 3 ಗ್ರೇಡ್ 4 ಅಂತ ಇದ್ದಾಗ. ಅರ್ಲಿ ಸ್ಟೇಜಸ್ ಅಲ್ಲಿ ಬಂತು ಅಂದ್ರೆ ಬೇಗ ರಿಕವರಿ ಮಾಡಿ ಕಳಿಸ್ತೀವಿ. ಅರ್ಲಿ ಸ್ಟೇಜ್ ಹೆಂಗ್ ಗೊತ್ತಾಗುತ್ತೆ ಸರ್? ಮೇಡಮ್, ನೋವು ಸ್ಟಾರ್ಟ್ ಆಗ್ತಿದ್ದಂಗೆ ನೆಗ್ಲೆಕ್ಟ್ ಮಾಡದೆ ಬಂದು ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಂಡು ಸ್ಟಾರ್ಟ್ ಮಾಡೋದು ಅರ್ಲಿ ಸ್ಟೇಜ್ ಅಂತ ಹೇಳಿದ್ರೆ ನೋವು ಶುರು ಆಗುತ್ತೆ, ಅದು ಅರ್ಲಿ ಸ್ಟೇಜ್. ತುಂಬ ಜಾಯಿಂಟ್ ಸ್ಟಿಫ್, ನಡೆಯೋದಕ್ಕಾಗಲ್ಲ, ಕುಂಟ್ಕೊಂಡು ನಡೀತಾರೆ, ಮಂಡಿ ಮಡ್ಚೋದಕ್ಕಾಗಲ್ಲ, ಅದು ಸಿವಿಯರಿಟಿ ಜಾಸ್ತಿ ಆಗಿದೆ. ಓಕೆ. ಇವಾಗ ಫಿಸಿಯೋಥೆರಪಿಲಿ ಜಾಸ್ತಿ ಯಾವುದು ಪೈನಿಗೆ ಬರ್ತಾರೆ ಸರ್ ಇಲ್ಲಿ, ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್? ಮೇಡಮ್, ಶೋಲ್ಡರ್ ಪೇನ್, ನೆಕ್ ಪೇನ್, ಬ್ಯಾಕ್ ಪೇನ್, ನೀ ಪೇನ್, ಆಂಕಲ್ ಪೇನ್, ಎಲ್ಲ ಜಾಯಿಂಟ್ ಪೇನ್ಗಳಿಗೆ ಮೇನ್ ಬರ್ತಾರೆ. ಓಕೆ. ಇವಾಗ ತುಂಬಾ ಹಳೆ ನೋವಾಗಿರುತ್ತೆ, ಒಂದು 10-15 ವರ್ಷದಿಂದ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ, ಅವ್ರು ಬಂದ್ರೆ ಟ್ರೀಟ್ಮೆಂಟ್ ತಗೋಬಹುದು? ಖಂಡಿತ ಟ್ರೀಟ್ಮೆಂಟ್ ಸಿಗುತ್ತೆ. ಓಕೆ, ನೈಸ್ ಸರ್. ಇನ್ನೊಂದು ಅಡ್ವಾಂಟೇಜ್ ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಮೇಡಮ್, ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ, ನಮ್ಮ ಸೆಂಟ್ರಲ್ಲಿ ಬರೀ ಫಿಸಿಯೋಥೆರಪಿ ಒಂದಿಲ್ಲ, ನ್ಯಾಚುರೋಪತಿ ಯೋಗ ಇದೆ, ಆಯುರ್ವೇದ ಇದೆ, ಫಿಸಿಯೋಥೆರಪಿ ಇದೆ. 3 ಟ್ರೀಟ್ಮೆಂಟ್ ಮೊಡಾಲಿಟೀಸ್ನ ಕಂಬೈನ್ ಮಾಡೇ ಕೊಡ್ತೀವಿ ನಾವು. ಹಂಗಿರೋದ್ರಿಂದ ರಿಕವರಿ ಬೇಗ ಆಗುತ್ತೆ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವರಿಗೆ ಮಂಡಿ ನೋವು ಇತ್ತು ಮೇಡಮ್, ಹಂಗಿದ್ದಾಗಿಂದ ಮಂಡಿಯಲ್ಲಿ ಜಾಯಿಂಟ್ ಸ್ಪೇಸ್ ಕಡಿಮೆ ಆಗಿದೆ ಅಂತ ನಾನೀಗ ಭಾರ ಕಟ್ಟಿ 2 kg ಭಾರ ಕಟ್ಟಿ ಜಾಯಿಂಟ್ ಟ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಇದನ್ನು ಕೊಟ್ಟು ಹಿಂಗೆ ಕೂರಿಸಿದ್ದೀನಿ. ಇದೊಂದು 10 minutes ಇರುತ್ತಾರೆ ಹೀಗೆ. ಇದಾದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಇವ್ರಿಗೆ ಮೂಳೆ ಸವೆತ ಅಂತ ಹೇಳ್ತೀವಿ, ಜಾಯಿಂಟ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮಲ್ಲಿ. ಜಾಯಿಂಟ್ ಆಸ್ಟಿಯೋ ಆರ್ಥರೈಟಿಸ್, ಕನ್ನಡದಲ್ಲಿ ಮೂಳೆ ಸವೆತ ಅಂತ ಹೇಳ್ತೀವಿ. ಮಂಡಿ ಮೂಳೆ ಸವೆತ ಆಗಿರೋದು. 1 2 3 4 5. ಅಲ್ಟ್ರಾಸೌಂಡ್ ಥೆರಪಿ ಅಂತ ಹೇಳ್ತೀವಿ. ಅಲ್ಟ್ರಾಸೌಂಡ್ ವೇವ್ಸ್ ಈಗ ಬಾಡಿಗೆ ಪಾಸ್ ಆಗ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮತ್ತು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಆ ಇನ್ಫ್ಲಮೇಷನ್ ಕಡಿಮೆ ಆಗ್ತಿದ್ದಂಗೆ ಅವ್ರಿಗೆ ಪೇಯ್ನು ಮತ್ತು ಸ್ಟಿಫ್ನೆಸ್ಸು ಕಡಿಮೆ ಆಗುತ್ತೆ. ಮೇಡಮ್, ಈ ಮಿಷಿನ್ನು ಟ್ರ್ಯಾಕ್ಷನ್ ಅಂತ ನೆಕ್ ಪೇಯ್ನು ಮತ್ತು ಬ್ಯಾಕ್ ಪೇಯ್ನ್ ಕೇಸ್ಗೆ ಟ್ರೀಟ್ ಮಾಡ್ತೀವಿ. ನೆಕ್ ಪೇಯ್ನ್ಗೆ ಆ ಕಡೆ ತಲೆ ಹಾಕ್ಸ್ತೀವಿ, ಬ್ಯಾಕ್ ಪೇಯ್ನ್ಗೆ ಈ ಪೊಸಿಷನಲ್ಲಿ ಇರ್ತೀವಿ. ಲೋವರ್ ಬ್ಯಾಕ್ ಪೇಯ್ನ್ ಆಗ್ಬೋದು, ಡಿಸ್ಕ್ ಬಲ್ಜ್ ಆಗಿರೋ ಕೇಸಸ್ಸು, ಸರ್ವೈಕಲ್ ಸ್ಪಾಂಡಿಲೋಸಿಸು, ಸರ್ವೈಕಲಲ್ಲಿ ಡಿಸ್ಕ್ ಬಲ್ಜು, ಕೈಯಲ್ಲೆಲ್ಲ ಎಳ್ತಾ ಬರ್ತಿದೆ ಅಂತ ಹೇಳ್ತಾರಲ್ಲ, ಈ ಡ್ರೈವಿಂಗ್ ಮಾಡೋರು ಮತ್ತು ಜಾಸ್ತಿ ಹೊತ್ತು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಕೂತಿರ್ತಾರಲ್ಲ, ಅವ್ರಿಗೆಲ್ಲ ಬ್ಯಾಕ್ ಪೇಯ್ನ್ ಇರುತ್ತಲ್ಲ, ಅವ್ರಿಗೆಲ್ಲ ಇದು ಬೆಸ್ಟ್ ಟ್ರೀಟ್ಮೆಂಟ್. ಇದರಲ್ಲಿ ಏನಂದರೆ ನಮಗೆಲ್ಲ ಅಡ್ಜಸ್ಟೇಬಲ್ ಇದೆ ಮೇಡಮ್. ಬೆಡ್ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು, ಮತ್ತು ನಮಗೆ ಟ್ರೀಟ್ಮೆಂಟ್ಗೆ ಹೆಂಗೆ ಬೇಕೋ ಹಂಗೆ ಆ್ಯಂಗುಲೇಷನ್ ಮಾಡ್ಕೋಬೋದು. ನೋಡಿ ಮೇಡಮ್, ಈಗ ಮಿಡ್ ಬ್ಯಾಕಲ್ಲಿ ಅಪ್ ಆಗ್ತಿದೆ ಬೆಡ್ಡು. ಫಸ್ಟು ನಾವು ಎಕ್ಸಾಮಿನ್ ಮಾಡ್ತೀವಿ, ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಆ ಪ್ರಾಬ್ಲಮ್ಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡಿ ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಲೈಕ್ ಸಿಸರಿನ್ ಆದವರಿಗೆಲ್ಲ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಸಿಸ್ಟಮ್ ಅಲ್ಲಿ ಕುತ್ಕೊಂಡು ವರ್ಕ್ ಮಾಡೋರಿಗೆಲ್ಲ ನೆಕ್ ಪೇನ್ ಬರ್ತಾ ಇರುತ್ತೆ, ಅವರಿಗೆಲ್ಲ ಹೌದು ಬೆಸ್ಟ್ ಟ್ರೀಟ್ಮೆಂಟ್ ಮೇಡಮ್. ಓಕೆ. ಒನ್ಸ್ ಎಷ್ಟು ಸೆಷನ್ ಅಟೆಂಡ್ ಮಾಡಬೇಕಾಗುತ್ತೆ ಸರ್? ಮೇಡಮ್, ಮಿನಿಮಮ್ 1 week ಅಟೆಂಡ್ ಮಾಡಬೇಕು. ಒಂದು 10 sessions ಅಟೆಂಡ್ ಮಾಡಿದ್ರೆ ಒಳ್ಳೆ ರಿಲೀಫ್ ಸಿಗುತ್ತೆ. ಮತ್ತೆ ನಾವು ಹೇಳೋ ಅಡ್ವೈಸ್ ಫಾಲೋ ಮಾಡಬೇಕು. ಇದೊಂದೇ ಟ್ರೀಟ್ಮೆಂಟ್ ಅಲ್ಲ ಮೇಡಮ್, ಇದ್ರ ಜೊತೆ ಕೆಲವೊಂದೆರಡು ಮೊಡಾಲಿಟೀಸು ಕೊಡ್ತೀವಿ. ಪ್ಲಸ್ ನಮ್ದು ಆಯುರ್ವೇದ ನ್ಯಾಚುರೋಪತಿ ಟ್ರೀಟ್ಮೆಂಟ್ನೂ ಇದಕ್ಕೆ ಎಲ್ಲ ಕಂಬೈನ್ ಮಾಡೇ ಕೊಡೋದು ನಾವು. ಸೊ ಒಂಥರ ಹಾಲಿಸ್ಟಿಕ್ ಟ್ರೀಟ್ಮೆಂಟ್ ನಾವು ಕೊಡೋದು, ಒಂದು ಟ್ರೀಟ್ಮೆಂಟ್ ಇಲ್ಲ. ಪ್ಲಸ್ ನಾವು ಇದೆಲ್ಲ ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೆಲವು ಅಡ್ವೈಸ್ ಮಾಡ್ತೀವಿ. ಎಕ್ಸಸೈಸ್ ಆಗ್ಬೋದು, ಪೋಸ್ಚರಲ್ ಕರೆಕ್ಷನ್ಸ್ ಆಗ್ಬೋದು, ಮತ್ತು ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅದಷ್ಟೂ ಅಡ್ವೈಸ್ ಮಾಡಿ ಕಳಿಸ್ಕೊಡ್ತೀವಿ. ಸೂಪರ್ ಸರ್. ವೆಲ್ ಎಕ್ವಿಪ್ಮೆಂಟ್ಸ್? ಎಲ್ಲ ವೆಲ್ ಎಕ್ವಿಪ್ಡ್ ಮ್ಯಾಮ್, ಅಡ್ವಾನ್ಸ್ಡ್ ಎಕ್ವಿಪ್ಡ್, ವೆಲ್ ಎಕ್ವಿಪ್ಡ್. ಯಾವ ಟ್ರೀಟ್ಮೆಂಟ್ ಸರ್? ಮೇಡಮ್, ಇದು ಬ್ಯಾಕ್ ಪೇಯ್ನ್ ಟ್ರೀಟ್ಮೆಂಟ್ ನಮ್ಮದು ಟ್ರ್ಯಾಕ್ಷನ್ನು, ಅಲ್ಟ್ರಾಸೌಂಡ್, IFT ಎಲ್ಲ ಕೊಟ್ಟ ಮೇಲೆ ಎಕ್ಸಸೈಸ್ ಮಾಡಿಸ್ತೀವಿ ಬ್ಯಾಕ್ಗೆ ಅಂತ. ಎಕ್ಸಸೈಸ್ ಪ್ರೋಗ್ರಾಮ್ ಅಂದರೆ ಕೋರ್ ಸ್ಟೆಬಿಲಿಟಿ ಎಕ್ಸಸೈಸ್ ಅಂತ ಮಾಡಿಸ್ತೀವಿ. ಅದರಲ್ಲಿ ಇದು ಒಂದು ಪಾರ್ಟ್ ಆಫ್ ಎಕ್ಸಸೈಸಸ್ ಮೇಡಮ್. ಸರ್, ಇದು ಲೆಗ್ ಪೇಯ್ನ್ಗೆ ಅಥವಾ ಬ್ಯಾಕ್ ಪೇಯ್ನ್? ಬ್ಯಾಕ್ ಪೇಯ್ನ್ಗೆ ಮೇಡಮ್. ಇದರಲ್ಲಿ ಏನಾಗುತ್ತೆ ಅಂದರೆ ಮೇಡಮ್,
ಹೊಟ್ಟೆ ಮಸಲು, ಬ್ಯಾಕ್ ಮಸಲು, ತೈ ಮಸಲು ಸ್ಟ್ರೆಂತ್ ಆಗುತ್ತೆ. ಮೇಯ್ನ್ಲಿ ಇದನ್ನು ಕೋರ್ ಸ್ಟೆಬಿಲಿಟಿ ಎಕ್ಸಸೈಸ್ ಅಂತ ಹೇಳ್ತೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ ಮೇಡಮ್ 7 ರಿಂದ 10 ದಿನ ಆಗುತ್ತೆ ಅಂತ, ಅದರಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ.